ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇವತ್ತು ನಾನು 5 ವಿಭಿನ್ನ ರೀತಿಯ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಬ್ರೇಕ್ಫಾಸ್ಟಿಗಾದರೂ ಮಾಡ್ಬೋದು ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಮಾಡಿಕೊಡ್ಬೋದು. ಮಾಡೋದಕ್ಕೆ ತುಂಬಾ ಈಸಿ, ಹಾಗೆಯೇ ತುಂಬಾ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಇದನ್ನು ಮಾಡೋಕ್ಕಿಂತ ಮುಂಚೆ ನೀವು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಮೊದಲನೇ ರೆಸಿಪಿ ನಾನು ಮಾಡಿ ತೋರಿಸ್ತಿರೋದು ಕಪ್ಪು ಉದ್ದಿನಕಾಳಲ್ಲಿ ಅಡೆ. ಕಮ್ಮಿ ಎಣ್ಣೆಯಲ್ಲಿ ಮಾಡುವಂಥ ಟೇಸ್ಟಿಯಾದಂತಹ ತಿಂಡಿ ಇದು. ಬ್ರೇಕ್ಫಾಸ್ಟಿಗೆ, ಮಕ್ಕಳಿಗೆ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಇದು. ಇದನ್ನು ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಯಾವ ಅಕ್ಕಿನಾದ್ರೂ ತೊಗೋಬೋದು, ರಾ ರೈಸು, ಬಾಯ್ಲ್ಡ್ ರೈಸ್ ಯಾವುದಾದ್ರೂ ತೊಗೋಬೋದು. ಜೊತೆಗೆ 4 ಟೇಬಲ್ ಸ್ಪೂನ್ ಕಪ್ಪು ಉದ್ದಿನಕಾಳು, ಈ ಥರ ಸಿಪ್ಪೆ ಇರೋವಂಥ ಉದ್ದಿನಕಾಳು ತೊಗೋಬೇಕು. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೋಬೇಕಾಗುತ್ತೆ. ಈಗ ನೋಡಿ, ನಾನು ಅಕ್ಕಿ ಮತ್ತು ಕಡಲೆಬೇಳೆನ 2 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಈ ಉದ್ದಿನ ಕಾಳನ್ನು ಜಸ್ಟ್ ತೊಳೆದಿಟ್ಕೊಂಡಿದ್ದೀನಿ, ನಾನು ನೆನೆಸಿಲ್ಲ. ನೋಡಿ, ಇದು ತೊಳೆದಿಟ್ಕೊಂಡಿರೋದಷ್ಟೇ, ನಾನು ನೆನೆಸಿಲ್ಲ. ಅದು ಮಾತ್ರ ತುಂಬಾ ಮುಖ್ಯ. ನೆನೆಸ್ಬಿಟ್ರೆ ಅಡೆ ಒಂಥರ ಸಾಫ್ಟಾಗಿ ಬರುತ್ತೆ. ಈಗ ತೊಳೆದಿರೋ ಅಂತಹ ಉದ್ದಿನ ಕಾಳನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಮೊದಲು ಇದನ್ನು ನಾವು ತರ್ತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಅಕ್ಕಿನೂ ಇದ್ರ ಜೊತೆ ಸೇರಿಸ್ಬಿಟ್ರೆ ತರ್ತರಿಯಾಗಿ ಪುಡಿ ಆಗಲ್ಲ. ಹಾಗಾಗಿ ನೋಡಿ, ಈ ರೀತಿಯಲ್ಲಿ ಒಂದು 2-3 ಪೀಸ್ ಆಗಬೇಕು, ಆ ಥರ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಫಸ್ಟ್ ನಾವು ಮಿಕ್ಸಿನಲ್ಲಿ ಪುಡಿ ಮಾಡಿಕೊಂಡು, ಆಮೇಲೆ ನಾವು ಅಕ್ಕಿ ಮತ್ತು ಕಡಲೆಬೇಳೆ ನೆನೆಸಿಟ್ಟಿದ್ವಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಮೆಣಸು, ಹಾಗೆಯೇ ಖಾರಕ್ಕೆ ಒಂದು 8 ಕೆಂಪೆಣಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಅಷ್ಟು ಕಾಣಿಸಲ್ಲ, ಯಾಕೆಂದರೆ ನಾವು ಅಕ್ಕಿ ಮತ್ತು ಬೇಳೆ ಹಾಕೋದ್ರಿಂದ ನಾವು ಎಷ್ಟು ಮೆಣಸಿಕಾಯಿ ಹಾಕಿದ್ರು ಈ ತಿಂಡಿನಲ್ಲಿ ಖಾರ ಕಾಣಿಸಲ್ಲ. ನೋಡಿ, ಇಲ್ಲಿ ನಾನು 1 ಟೀ ಸ್ಪೂನಷ್ಟು ಹಿಂಗಿನ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ನಾವು ಒಂದೇ 1 ಟೇಬಲ್ ಸ್ಪೂನ್ ನೀರು ಹಾಕಿಬಿಟ್ಟು ಈ ಥರ ಬನ್ಸಿ ರವೆ ಟೆಕ್ಸ್ಚರ್ನಲ್ಲಿ ನಾವು ರುಬ್ಕೋಬೇಕಾಗುತ್ತೆ. ನೀವು ನೋಡ್ಬೋದು, ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ, ಇದೊಂಥರ ಬನ್ಸಿ ರವೆ ಟೆಕ್ಸ್ಚರ್ ಇರುತ್ತೆ. ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಕಲಿಸ್ಕೊಳ್ಳಿ. ಕರೆಕ್ಟಾಗಿದೆ ಹದ, ಜಾಸ್ತಿ ನೀರು ಹಾಕಬಾರ್ದು. ಒಂದೇ 1 ಟೇಬಲ್ ಸ್ಪೂನ್ ನೀರು ಹಾಕ್ಬಿಟ್ಟು ಈ ಹದದಲ್ಲಿ ನಾವು ರುಬ್ಕೋಬೇಕಾಗುತ್ತೆ. ಈಗ ಒಂದು ತವಾನ ಚೆನ್ನಾಗಿ ಬಿಸಿ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಹೇಗೆ ದೋಸೆಗೆ ನೀವು ಸವರ್ಕೋತೀರೋ ಆ ಥರ ಎಣ್ಣೆ ಸರ್ಕೊಂಡು ನಾನು ಮಾಡ್ತಾಯಿದ್ದೀನಲ್ಲ, ಅದೇ ರೀತಿ ಒಂಥರ ಟಿಕ್ಕಿ ಥರ ಆ ಸೈಜಲ್ಲಿ, ವಡೆ ಸೈಜಲ್ಲಿ ನಾವು ಈ ಥರ ಶೇಪ್ನಲ್ಲಿ ಇದನ್ನು ತವಾ ಮೇಲೆ ಈ ಥರ ಹಾಕ್ಕೊಂಡು ಹೋಗಿ. ಫ್ಲೇಮ್ ಮಾತ್ರ ಲೋನಲ್ಲೇ ಇದೆ. ಈ ತಿಂಡಿನ ಮಾತ್ರ ಲೋ ಫ್ಲೇಮ್ನಲ್ಲೇ ಬೇಯಿಸಬೇಕಾಗುತ್ತೆ. ಯಾಕೆಂದರೆ ನಾವು ಬೇಳೆ ಎಲ್ಲ ಹಾಕಿರೋದ್ರಿಂದ, ನಾವು ಬೇಳೆ ನೆನೆಸೂ ಇಲ್ಲ, ಹಾಗೆಯೇ ತೊಳೆದ್ಬಿಟ್ಟು ಹಾಕಿರೋದ್ರಿಂದ ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಇದು ಒಂದು 7ರಿಂದ 8 ನಿಮಿಷ ಚೆನ್ನಾಗಿ ಬೇಯಬೇಕಾಗುತ್ತೆ. ಇನ್ನು ಮುಚ್ಚಿಟ್ಬಿಟ್ಟು ಲೋ ಫ್ಲೇಮ್ನಲ್ಲಿ 7 to 8 or 10 ಮಿನಿಟ್ಸ್ ನೀವು ಸಣ್ಣ ಊರಿನಲ್ಲೇ ಬೇಯಿಸಬೇಕಾಗುತ್ತೆ. ನೋಡಿ, ಒಂದು ಸೈಡ್ ಈ ಥರ ಬ್ರೌನ್ ಬಂದಮೇಲೆ ಇದನ್ನು ಎಲ್ಲನೂ ಚೆನ್ನಾಗಿ ಉಲ್ಟಾ ಹಾಕಿ. ತುಂಬಾ ರುಚಿಯಾಗಿರುತ್ತೆ ಈ ತಿಂಡಿ. ಮಕ್ಕಳಿಗಂತೂ ಕೊಟ್ಟರು ತುಂಬಾ ಇಷ್ಟಪಡ್ತಾರೆ. ಟೈಮ್ ಪಾಸಿಗೆ ಕಟ್ಕೊಂಡು ಕೂತಿರ್ಬೋದು, ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ತಿರುಗಿಸಿದ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಶಾಲೋ ಫ್ರೈ, ಕಮ್ಮಿ ಎಣ್ಣೆನಲ್ಲೇ ಇದನ್ನು ಚೆನ್ನಾಗಿ ರೆಡಿ ಮಾಡಿಬಿಡ್ಬೋದು. ಮತ್ತೆ ತಿರುಗಿಸಾಕಿ. ನೋಡಿ, ಎಲ್ಲ 2 ಸೈಡು ಲೈಟ್ ಬ್ರೌನ್ ಬಂದಿದೆ ಅಂತಂದಾಗ ಇದು ರೆಡಿಯಾಗಿದೆ ಅಂತ. ಇದನ್ನು ಬೆಳಿಗ್ಗೆ ತಿಂಡಿಗೆ ಮಾಡಿಕೊಡ್ಬೋದು, ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಹಾಕ್ಬೋದು, ಇಷ್ಟಪಡ್ತಾರೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಗೂ ಇದನ್ನು ಮಾಡಬಹುದು. ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು. ಕಮ್ಮಿ ಎಣ್ಣೆಯಲ್ಲಿ ಮಾಡುವಂಥ ತಿಂಡಿ ಇದು. ಇದನ್ನು ಹಾಗೆಯೇ ನಾವು ಟೈಮ್ ಪಾಸಿಗೂ ಸಹ ತಿನ್ಬೋದು, ಚೆನ್ನಾಗಿರುತ್ತೆ. ಇದೇ ರೀತಿ ಟೆಕ್ಸ್ಚರಲ್ಲಿರುತ್ತೆ, ಹೋಲ್ ಡೇ ಏನೂ ಆಗಲ್ಲ. ಬೇಕು ಅಂದರೆ ತೆಂಗಿನಕಾಯಿ ಚಟ್ನಿ ಮಾಡಿದ್ರೆ ಅದ್ರ ಜೊತೆನೂ ಸಹ ಇದು ಚೆನ್ನಾಗಿ ಹೊಂದುತ್ತೆ. ರುಚಿಯಾದ ಕಪ್ಪು ಉದ್ದಿನಕಾಳಲ್ಲಿ ಮಾಡಿರೋವಂಥ ಟೇಸ್ಟಿಯಾದಂತಹ, ಹೆಲ್ದಿಯಾದಂತಹ ಅಡೆ ರೆಡಿಯಾಗಿದೆ. ನೀವು ಖಂಡಿತವಾಗ್ಲೂ ಈ ತಿಂಡಿನ ನೀವು ಟ್ರೈ ಮಾಡಿ, ಇಷ್ಟಪಡ್ತಾರೆ ಮನೆಯಲ್ಲೆಲ್ಲರೂ. ಈಗ ಇದು ಕಪ್ಪು ಉದ್ದಿನಕಾಳಲ್ಲಿ ಅಡೆ ಆಯಿತು. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಐಟಮ್ ನಾನು ಮಾಡ್ತಿರೋದು ಅಲಸಂದೆ ಕಾಳಲ್ಲಿ ಕಡುಬು. ಇದು ಸಹ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸ್ನ್ಯಾಕ್ಸ್ಗಾಗೂ ನಾವು ಇದನ್ನ ರೆಡಿ ಮಾಡಬಹುದು. ನೋಡಿ, ಇಲ್ಲಿ ನಾನು 1 ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಮೆಣಸು ಕಾಳನ್ನು ತೊಗೊಂಡಿದ್ದೀನಿ. ಜೊತೆಗೆ ಅರ್ಧ ಕಪ್ಪು, ಸ್ವಲ್ಪ ಕಮ್ಮಿನೂ ತೊಗೋಬಹುದು, ಅರ್ಧ ಕಪ್ಪಿನಷ್ಟು ಅಲಸಂದೆ ಕಾಳನ್ನು ತೊಗೊಂಡಿದ್ದೀನಿ. ಯಾವ ಥರ ಅಲಸಂದೆ ಕಾಳು ತೊಗೋಬೋದು, ಸಣ್ಣದು, ದಪ್ಪದು ಅಥವಾ ಕಪ್ಪುಗೆ, ಆ ಥರ. ಈಗ ನೋಡಿ, ಅಕ್ಕಿ ಮತ್ತು ಜೀರಿಗೆ, ಮೆಣಸನ್ನೆಲ್ಲ ನಾನು ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈ ಥರ ರವೆ ಥರ, ಸಣ್ಣ ರವೆ ಥರ ಎಲ್ಲನೂ ಸೇರಿಸಿ ಪುಡಿ ಮಾಡ್ಕೊಂಡಿದ್ದೀನಿ. ಅಲಸಂದೆ ಕಾಳನ್ನು ಮಾತ್ರ ನೆನೆಸ್ಕೊಂಡು ಓವರ್ನೈಟ್ ನೆನೆಸ್ಬಿಟ್ಟು ಅದನ್ನ ಕುಕ್ಕರ್ನಲ್ಲಿ ಈ ರೀತಿ ಸಾಫ್ಟಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಕಡುಬಿಗೆ ನಾವು ಒಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 1 ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಆ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ. ನೋಡಿ, ಸಾಸಿವೆ ಚಟಪಟ ಆದಮೇಲೆ ಕರಿಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, ಶುಂಠಿ ಪೀಸಸ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬಾಡಿಸ್ಬೇಕಾದ್ರೆ ಹಾಗೆಯೇ ಸ್ವಲ್ಪ ಇಂಗಿನ ಪುಡಿನೂ ಸೇರಿಸ್ಕೊಬಿಡಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಇದನ್ನು ಒಗ್ಗರಣೆನ ನಾನಿಲ್ಲಿ ಅಕ್ಕಿ ಮತ್ತು ಜೀರಿಗೆ ಮೆಣಸು ಪುಡಿ ಮಾಡಿಕೊಂಡಿದ್ದೆ ನೋಡಿ, ಅದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಒಂದು ಲೈಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಕಡುಬು ಮಾಡೋದು ತುಂಬಾ ಈಸಿ. ಅಲಸಂದೆ ಕಾಳನ್ನ ರಾತ್ರಿ ನೆನೆಸ್ಬಿಟ್ಟು ಮಲ್ಕೊಬಿಟ್ರೆ ಬೆಳಿಗ್ಗೆ ಕುಕ್ಕರಲ್ಲಿ ಇಟ್ಬಿಟ್ರೆ ಇದು ಈಸಿಯಾಗಿ ಮಾಡ್ಬಿಡ್ಬೋದು. ಇಲ್ಲಾಂತಂದರೆ ನಾವು ಬೇಯಿಸ್ಬಿಟ್ಟು ಅಲಸಂದೆ ಕಾಳನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೆಳಿಗ್ಗೆ ಆರಾಮಾಗಿ ನಾವು ಈ ಕಡುಬನ್ನು ಮಾಡಿಬಿಡ್ಬೋದು. ನೋಡಿ ನಾನಿಲ್ಲಿ 1.5 ಕಪ್ಪಿನಷ್ಟು ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಹಾಗೆಯೇ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ನೀರು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ನಾವು ಅಕ್ಕಿ ತರಿ ಅದನ್ನೆಲ್ಲ ಇದರೊಳಗಡೆ ಹಾಕ್ಕೊಂಡು ಜೊತೆಗೆ ಬೇಯಿಸಿದಂಥ ಅಲಸಂದೆ ಕಾಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ಲೇಮ್ ಲೋನಲ್ಲೇ ಇದೆ ನೋಡಿ. ಈ ಹದಕ್ಕೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದೆಲ್ಲ ಒಂದು ಕಂಬೈನ್ ಆದಮೇಲೆ ಈ ರೀತಿ ಕಡುಬಿನ ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ರೌಂಡಾಗಿ ನಾನು ಮಾಡ್ತಾಯಿದ್ದೀನಿ. ನೀವು ಯಾವ ಶೇಪ್ ಬೇಕಾದರೂ ಮಾಡ್ಕೋಬಹುದು. ಇಲ್ಲಾಂದರೆ ಓವಲ್ ಶೇಪಿಂಗ್ ಮಾಡ್ಕೋಬಹುದು, ಇಲ್ಲಾಂದರೆ ಸುಮ್ಮನೆ ಉಂಡೆ ಥರ ಮಾಡ್ಕೋಬಹುದು. ನಾನು ಮಾಡ್ತಿರೋದು ಈ ಥರ ರೌಂಡಾಗಿ ಒಂಥರ ಆಲೂ ತಿಕ್ಕಿ ಥರ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಇಷ್ಟ ಆಗುತ್ತೆ, ಒಂಥರ ನೋಡೋಕ್ಕೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಈ ಥರ ಮಾಡಿಕೊಂಡು ಇದನ್ನು ನಾವು ಇಡ್ಲಿನ ಹೇಗೆ ಬೇಯಿಸ್ತೀವೋ ಅದೇ ರೀತಿ ಬೇಯಿಸ್ಕೋಬೇಕಾಗುತ್ತೆ ಅಷ್ಟೇ. ತುಂಬಾ ರುಚಿಯಾಗಿರುತ್ತೆ. ಇದಕ್ಕೂ ಸಹ ನಾವು ಹಾಗೇ ತಿನ್ಬೋದು, ಇಲ್ಲಾಂದರೆ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಈಗ ಕುದಿತಿರೋಂತಹ ನೀರು ಪಾತ್ರೆ ಒಳಗಡೆ ನಾನು ಇದನ್ನು ಇಟ್ಬಿಟ್ಟು 10 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಇದನ್ನ ಬೇಯಿಸ್ಬೇಕಾಗತ್ತೆ. 10 ನಿಮಿಷ ಆದಮೇಲೆ ಇದು ಚೆನ್ನಾಗಿ ಬೆಂದಿದೆ ನೋಡಿ. ಮುಟ್ಟಿದಾಗ ನಮ್ಗೆ ಏನು ಅಂಟಬಾರ್ದು ಅಂದರೆ ಕರೆಕ್ಟಾಗಿ ಬೆಂದಿದೆ ಅಂತ. ತುಂಬಾ ಸಿಂಪಲ್ಲಾಗಿ ಮಾಡಬಹುದು ಈ ಕಡುಬನ್ನು. ಬೆಳಿಗ್ಗೆ ತಿಂಡಿಗೂ ಸಹ ಮಾಡ್ಬೋದು, ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗೋ ಮಾಡಬಹುದು. ಆರೋಗ್ಯಕ್ಕೂ ಸಹ ಒಳ್ಳೆಯದು. ಇದ್ರ ಜೊತೆ ತೆಂಗಿನಕಾಯಿ ಚಟ್ನಿ ಅಥವಾ ಯಾವುದೇ ರೀತಿಯ ಮಸಾಲ ಎಲ್ಲ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬೇಕಾದ್ರೆ ನೀವು ಸಾಸ್ ಜೊತೆನೂ ಕೊಡಬಹುದು, ಇಷ್ಟಪಡ್ತಾರೆ. ಈಗ 3ನೇ ಬ್ರೇಕ್ಫಾಸ್ಟ್ ಐಟಮ್ ನಾನು ಮಾಡ್ತಿರೋದು ಉಳಿದಂತಹ ಇಡ್ಲಿನಲ್ಲಿ ಉಪ್ಪಿಟ್ಟು. ತುಂಬಾ ರುಚಿಯಾಗಿರುತ್ತೆ. ಇಡ್ಲಿನಲ್ಲಿ ಮಾಡೋದು ಅಂತಲೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇಡ್ಲಿ ಇಷ್ಟ ಇಲ್ಲದಿರೋರು ಸಹ ಇದು ಉಪ್ಪಿಟ್ಟನ್ನು ಇಷ್ಟಪಟ್ಟು ತಿಂತಾರೆ. ನೋಡಿ ನಾನಿಲ್ಲಿ 4 ಇಡ್ಲಿ ತೊಗೊಂಡಿದ್ದೀನಿ. ಆ ಇಡ್ಲಿನ ನಾನು ಈ ಥರ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಡ್ಲಿ ಸಾಫ್ಟ್ ಆಗಿದ್ರೂ ಇರ್ಬೋದು, ಹಾರ್ಡಾಗಿದ್ರೂ ಇರ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಈ ಉಪ್ಪಿಟ್ಟಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಇಡ್ಲಿನ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಬಾಣಲಿನಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಲಿ, ಅಲ್ಲಿವರೆಗೆ ಕಾಯಬೇಕಾಗುತ್ತೆ. ಚಟಪಟ ಆದಮೇಲೆ ಸ್ವಲ್ಪ ಉದ್ದಿನ ಕಾಳನ್ನು ಸೇರಿಸ್ತಾ ಇದ್ದೀನಿ, ಮಾಮೂಲಿ ಒಗ್ಗರಣೆ ಥರ. ಹಾಗೆಯೇ ಸ್ವಲ್ಪ ಜೀರಿಗೆನೂ ಸಹ ಸೇರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ಖಾರಕ್ಕೆ ಸ್ವಲ್ಪ ಹಸಿಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿಗೆ ನಾನು ಕೊನೆಗೆ ನಾನು ಇದಕ್ಕೆ ಚಟ್ನಿ ಪುಡಿ ಸೇರಿಸೋದ್ರಿಂದ ನಾನು ಸ್ವಲ್ಪ ಹಸಿಮೆಣಸಿಕಾಯಿ ಕಮ್ಮಿ ಹಾಕಿದ್ದೀನಿ. ಜೊತೆಗೆ ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗೆಲ್ಲ ಬಾಡಿದೆ ಅಂದಮೇಲೆ ನಾನು ಪುಡಿ ಮಾಡ್ಕೊಂಡಂಥ ಇಡ್ಲಿ ಪುಡಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ. ಸೇರಿಸ್ಬಿಟ್ಟು ಲೋ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟೇ. ಇಡ್ಲಿ ಉಪ್ಮಾ ಮಾಡೋದು ತುಂಬಾ ಈಸಿ. ಕೆಲವು ಮಕ್ಕಳಿಗೆ ಇಡ್ಲಿ ಇಷ್ಟ ಆಗಲ್ಲ, ಅಂಥವ್ರಿಗೆ ಇಡ್ಲಿ ಮಾಡಿದಾಗ ಈ ಥರ ಉಪ್ಮಾ ಮಾಡ್ಕೊಬಿಟ್ರೆ ಆರಾಮಾಗಿ ತಿಂತಾರೆ, ಪ್ರಾಬ್ಲಮ್ಮೇ ಇರಲ್ಲ. ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಮಾಡಿಕೊಡ್ಬೋದು. ಈವ್ನಿಂಗ್ ಬೆಳಿಗ್ಗೆ ಏನಾದರೂ ಇಡ್ಲಿ ಮಾಡಿಬಿಟ್ಟು ಅದು ಇಡ್ಲಿ ಉಳಿದ್ರೆ ಸಂಜೆ ಸ್ನ್ಯಾಕ್ಸಿಗೂ ನಾವು ಈ ಥರ ಉಪ್ಮಾ ಮಾಡಿಬಿಟ್ರೆ ಮಕ್ಕಳು ಖುಷಿಯಾಗಿ ತಿಂತಾರೆ. ಮಧ್ಯದಲ್ಲಿ ಏನಾದರೂ ಗಂಟುಗಳಿದ್ದರೆ ಈ ರೀತಿ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಪುಡಿನ ಚೆನ್ನಾಗಿ ಮಾಡ್ಕೊಳ್ಳಿ. ನೋಡೋದಕ್ಕಂತೂ ಡಿಫ್ರೆಂಟಾಗಿ ಉಪ್ಮಾ ಥರನೇ ಕಾಣಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಅಕಸ್ಮಾತ್ ಏನಾದರೂ ಇಡ್ಲಿ ಗಟ್ಟಿ ಬಂತು ಅಂದರೆ ಈ ರೀತಿಯೂ ಮಾಡಿಬಿಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ನೋಡಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಯಾಕೆಂದರೆ ಇಡ್ಲಿ ನಾನು ಆವಾಗಲೇ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಇಡ್ಲಿನ ಉಪ್ಮಾನ ನಾವು ಹಿಂದಿನ ದಿನ ಇಡ್ಲಿಯಿಂದನೂ ಮಾಡಬಹುದು, ತುಂಬಾ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಾವು ನೆನ್ನೆ ಇಡ್ಲಿ ಏನಾದರೂ ಉಳಿತು ವೇಸ್ಟ್ ಮಾಡಬೇಕು ಅಂದರೆ ಬೆಳಗ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಥರ ಉಪ್ಮಾ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಏನೂ ಆಗಲ್ಲ, ಇಡ್ಲಿ ಏನೂ ಆಗಲ್ಲ, ಒಂದಿನ ಇಟ್ಟರೂ ಏನೂ ಆಗಲ್ಲ. ಬೆಳಗ್ಗೆ ಎದ್ಬಿಟ್ಟು ಈ ಥರ ಉಪ್ಮಾ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಚಟ್ನಿ ಪೌಡ್ರನ್ನ ಈ ಉಪ್ಮಾಗೆ ಸೇರಿಸ್ತಾ ಇದ್ದೀನಿ. ಚಟ್ನಿ ಪೌಡ್ರ್ ರೆಸಿಪಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ರೆಸಿಪಿನ ನೀವು ಟೈಮ್ ಇದ್ದಾಗ ರೆಸಿಪಿ ನೋಡಿ. ಚಟ್ನಿ ಪೌಡ್ರ್ ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಡೈರೆಕ್ಟಾಗಿ ಇದೇ ರೀತಿ ಮೇಲ್ಗಡೆ ಒಂದು ನಿಂಬೆಹಣ್ಣಿನ ರಸ ಹಾಕಿಬಿಟ್ರೆ ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಚಟ್ನಿ ಪೌಡ್ರ್ ಇದ್ದರೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಮಕ್ಕಳು ಕೊಡೋದಿದ್ರೆ ಬೇಡ, ಖಾರ ಜಾಸ್ತಿ ಆಯಿತು ಅಂದರೆ ಚಟ್ನಿ ಪೌಡ್ರನ್ನ ಸ್ಕಿಪ್ ಮಾಡಿಬಿಟ್ಟು ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ಸೂಪರಾಗಿರೋಂತಹ ಇಡ್ಲಿ ಉಪ್ಮಾ ರೆಡಿಯಾಗಿರುತ್ತೆ. ಈಗ 4ನೇ ರೆಸಿಪಿ ಮಾಡಿ ತೋರಿಸ್ತಿರೋದು ಓಟ್ಸ್ ಉಪ್ಮಾ. ಈ ಓಟ್ಸ್ ಉಪ್ಮಾ ಮಾಡೋದು ತುಂಬಾ ಈಸಿ. ಬ್ರೇಕ್ಫಾಸ್ಟಿಗೆ ಮಾಡ್ಬೋದು, ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡ್ಬೋದು, ಈವ್ನಿಂಗ್ ಸ್ನ್ಯಾಕ್ಸಿಗೂ ಸಹ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ನಾನಿಲ್ಲಿ 1 ಕಪ್ಪಿನಷ್ಟು ಓಟ್ಸನ್ನು ನಾನು ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಕ್ರಿಸ್ಪಿ ಆಗಬೇಕು ಓಟ್ಸ್, ಅಲ್ಲಿವರೆಗೆ ನಾವು ಇದನ್ನ ಹುರ್ಕೋಬೇಕಾಗುತ್ತೆ. ನಾನು ತೊಗೊಂಡಿರೋದು ಮಾಮೂಲಿ ಕ್ವಾಕರ್ ಓಟ್ಸ್ ಅಂತ ಸಿಗುತ್ತಲ್ಲ ಅದು, ಅದ್ರಲ್ಲಿ ಚೆನ್ನಾಗಿರುತ್ತೆ. ಯಾಕಂದರೆ ಫ್ಲೇಕ್ಸ್ ದೊಡ್ಡದಾಗಿರುತ್ತೆ.
ಆ ಥರ ನೋಡಿ ನೀವು ಓಟ್ಸ್ ಉಪ್ಮಾಗೆ ಆ ಥರ ಓಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ಲೇಕ್ಸ್ ಸ್ವಲ್ಪ ದೊಡ್ಡದಾಗಿರಬೇಕು, ಪುಡಿಯಾಗಿದ್ದರೆ ಉಪ್ಮಾ ಅಷ್ಟು ರುಚಿ ಬರಲ್ಲ. ಈಗ ಬಾಣಲಿನಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾದಿದೆ, ಅದಕ್ಕೆ ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ. ಜೊತೆಗೆ ಉದ್ದಿನ ಬೇಳೆ ಹಾಗೆಯೇ ಜೀರಿಗೆನೂ ಸಹ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕ್ಯಾಶ್ಯೂ ನಟ್ಸ್ನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಅಲ್ವಾ. ಈಗ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಜೊತೆಗೆ ಇಲ್ಲಿ ಖಾರಕ್ಕೆ ನಾನು 1 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಇಂಚು ಶುಂಠಿನ ತುರ್ಕೊಂಡು ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಹಾಕೋಬಹುದು. ಈಗ ಎಲ್ಲ ಬಾಡಿದೆ ಅಂದಮೇಲೆ 1 ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲೇ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಜೊತೆನೇ. ಈರುಳ್ಳಿ ಚೆನ್ನಾಗಿ ಬೇಗನೂ ಬಾಡುತ್ತೆ, ಹಾಗೆಯೇ ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ನಾನು ಉಪ್ಪನ್ನು ಇಲ್ಲೇ ಸೇರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಬಾಡಿಸ್ಕೊಳ್ಳಿ. ಈಗ ನೋಡಿ 1 ಕಪ್ಪು ಓಟ್ಸಿಗೆ ನಾನು 1 ಕಪ್ನಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಆ ಅಳತೆ ತುಂಬಾ ಮುಖ್ಯ. ಈಗ 1 ಕಪ್ ಓಟ್ಸಿಗೆ 1 ಕಪ್ಪಷ್ಟು ನೀರು ಸೇರಿಸಿದ್ರೆ ಅದು ಉಪ್ಮಾ ಉದುರಾಗಿ ಬರುತ್ತೆ. ಈಗ ನೀರು ಕುದೀತಿರ್ಬೇಕಾದ್ರೆ ನಾನು ಇಲ್ಲಿ ಸ್ವಲ್ಪ ತರಕಾರಿನ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ. ಬೀನ್ಸು, ಕ್ಯಾರೆಟು, ಬಟಾಣಿ ಎಲ್ಲನೂ ಆಗಲೇ ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಆ ಬೇಯಿಸಿರೋಂಥ ತರಕಾರಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಅಕಸ್ಮಾತ್ ನೀವು ಬೇಯಿಸಲ್ಲ ಡೈರೆಕ್ಟಾಗಿ ನೀವು ಇಲ್ಲಿ ಹಾಕ್ತೀರಿ ಅಂತಂದರೆ 1.5 ಕಪ್ಪಿನಷ್ಟು ನೀರನ್ನ ಸೇರಿಸ್ಬಿಟ್ಟು ಆಮೇಲೆ ಇಲ್ಲಿಗೆ ಹಸಿ ತರಕಾರಿ ಹಾಕ್ಬಿಟ್ಟು ಡೈರೆಕ್ಟಾಗಿ ಬೇಯಿಸ್ಕೋಬಹುದು. ನಾನು ಇಲ್ಲಿ ಬೇಯಿಸಿರೋಂಥ ತರಕಾರಿ ಹಾಕಿರೋದ್ರಿಂದ ಒಂದೇ 1 ಕಪ್ ನೀರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕುದಿ ಬರಬೇಕು. ನೀರು ತರಕಾರಿ ಎಲ್ಲ ಚೆನ್ನಾಗಿ ಕುದಿಬೇಕು. ಕುದಿ ಬರ್ತಿದೆ ಅಂತಂದಾಗ ನಾವು ಹುರ್ಕೊಂಡಿರೋಂತಹ ಓಟ್ಸನ್ನು ಇದರಲ್ಲಿ ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕಾಗುತ್ತೆ. ತುಂಬ ಸಿಂಪಲ್ಲಾಗಿ ನಾವು ಓಟ್ಸ್ ಉಪ್ಮಾನ ರೆಡಿ ಮಾಡ್ಬೋದು. ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಓಟ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಆರೋಗ್ಯಕ್ಕೆ ಒಳ್ಳೆಯದು. ಜೊತೆಗೆ ತರಕಾರಿನೂ ಸಹ ನಾನು ಸೇರಿಸಿದ್ದೀನಿ. ಓಟ್ಸ್ ಹುರಿಯೋದು ಒಂದು 5 ನಿಮಿಷ ಆಗುತ್ತೆ. ಆಮೇಲೆ ಉಪ್ಮಾ ಮಾಡೋದಕ್ಕೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸಲ್ಲಿ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಹೆಲ್ದಿ ಆಗಿರೋಂತಹ ನಾವು ಬ್ರೇಕ್ಫಾಸ್ಟ್ ಐಟಮ್ ಮಧ್ಯಾಹ್ನ ಬಾಕ್ಸಿಗೂ ನಾವು ಕೊಡ್ಬೋದು, ಸಂಜೆ ಈವ್ನಿಗೂ ಸಹ ನಾವು ಇದನ್ನು ಸ್ನ್ಯಾಕ್ಸ್ ಆಗಿ ರೆಡಿ ಮಾಡ್ಬೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಮುಚ್ಚಿಬಿಟ್ಟು ಒಂದು 2 to 3 ಮಿನಿಟ್ಸ್ ನಾವು ಬೇಯಿಸಬೇಕಾಗುತ್ತೆ ಅಷ್ಟೇ. ಎಲ್ಲ ನೀರೆಲ್ಲ ಹೀರ್ಕೊಂಡು ಇದು ಕರೆಕ್ಟ್ ಹದದಲ್ಲಿ ಓಟ್ಸ್ ಉಪ್ಮಾ ರೆಡಿಯಾಗಿರುತ್ತೆ. ಜೊತೆಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹಸಿಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಹಸಿಕಾಯಿ ತುರಿ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲೇ ನಾವು ಓಟ್ಸ್ನ ಹುರಿದ್ಬಿಟ್ಟು ರೆಡಿ ಮಾಡಿಕೊಂಡು ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಈ ಉಪ್ಮಾನ ಚಿಟಿಕೆ ಹೊಡೆಯೋದಷ್ಟರಲ್ಲಿ ನಾವು ರೆಡಿ ಮಾಡ್ಬೋದು. ಅಷ್ಟು ಈಸಿಯಾಗಿರುತ್ತೆ. ತರಕಾರಿ ಹಾಕೋದು ಆಪ್ಷನಲ್, ಟೈಮ್ ಇದ್ದರೆ ಹಾಕ್ಬೋದು. ಇಲ್ಲಾಂದರೆ ಪ್ಲೇನಾಗಿ ಈರುಳ್ಳಿ ರೋಸ್ಟ್ ಮಾಡಿಕೊಂಡು ಓಟ್ಸ್ ಹಾಕ್ಕೊಂಡು ಉಪ್ಮಾ ಮಾಡಿಕೊಂಡ್ರು ಅದು ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಚಟ್ನಿ ಜೊತೆನೂ ಸಹ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಇದು ನೋಡಿ, ಇಲ್ಲಿ ಈಗ ನಾನು ಕೊನೆಗೆ ಸ್ಟವ್ ಫ್ಲೇಮ್ ಆಫ್ ಮಾಡಿದ ಮೇಲೆ ಇಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ನಿಂಬೆಹಣ್ಣು ರಸ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಹೆಲ್ದಿಯಾದಂತಹ ಓಟ್ಸ್ ಉಪ್ಮಾ ರೆಡಿಯಾಗಿದೆ. ಪದೇ ಪದೇ ಮಾಡ್ಬೋದು. ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಆರೋಗ್ಯಕ್ಕೂ ಸಹ ಇದು ತುಂಬಾ ಒಳ್ಳೆಯದು. 5ನೇ ರೆಸಿಪಿ ಹಾಗೆ ಕೊನೆ ರೆಸಿಪಿ ಯಾವುದು ಅಂತಂದರೆ ಸಬ್ಬಕ್ಕಿನಲ್ಲಿ ಉಪ್ಪಿಟ್ಟು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಬ್ರೇಕ್ಫಾಸ್ಟಿಗೆ ಮಾಡ್ಬೋದು, ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಪ್ಯಾಕ್ ಮಾಡ್ಕೊಡ್ಬೋದು, ಈವ್ನಿಂಗ್ ಸ್ನ್ಯಾಕ್ಸಿಗೂ ತುಂಬಾ ರುಚಿಯಾಗಿರುತ್ತೆ. ನೋಡಿ, ನಾನಿಲ್ಲಿ ಸಬ್ಬಕ್ಕಿ ಉಪ್ಪಿಟ್ಟು ಮಾಡೋದಕ್ಕೆ 1 ಕಪ್ಪಿನಷ್ಟು ದಪ್ಪ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದೇ ಸಬ್ಬಕ್ಕಿ ತೊಗೋಬೇಕಾಗುತ್ತೆ. ನೈಲಾನ್ ಸಬ್ಬಕ್ಕಿ ಅಂತ ಸಣ್ಣ ಸಬ್ಬಕ್ಕಿ ಬರುತ್ತೆ, ಅದನ್ನು ತೊಗೋಬೇಡಿ. ಈ ಥರ ದಪ್ಪ ಸಬ್ಬಕ್ಕಿನ ತೊಗೊಂಡು ಇದನ್ನು 2 ಸಾರಿ ನಾವು ತೊಳ್ಕೊಬೇಕಾಗುತ್ತೆ. 2 ಸತಿ ಯಾಕೆ ತೊಳ್ಕೊತೀವಿ ಅಂತಂದರೆ ಅದರಲ್ಲಿ ಎಕ್ಸ್ಟ್ರಾ ಸ್ಟಾರ್ಚ್ ಇರುತ್ತಲ್ಲ, ಅದೆಲ್ಲ ಹೋಗಬೇಕಲ್ವ. ಹಾಗಾಗಿ 2 ಸತಿ ತೊಳ್ಕೊಂಡ್ರೆ ಅದು ಸಬ್ಬಕ್ಕಿ ಉಪ್ಪಿಟ್ಟು ಉದುದ್ರಾಗಿ ಬರುತ್ತೆ. ಹಾಗಾಗಿ 2 ಸತಿ ತೊಳೆದ್ಬಿಟ್ಟು ನೀರೆಲ್ಲ ಸೋಸ್ಕೋಬೇಕು. 1 ತೊಟ್ಟು ನೀರಿರಬಾರ್ದು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು 1 ಕಪ್ಪು ಸಬ್ಬಕ್ಕಿ ಅಲ್ವ ನಾವು ತೊಗೊಂಡಿದ್ದು, ಅದಕ್ಕೆ ನಾನಿಲ್ಲಿ 3/4 ಕಪ್ನಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಇಷ್ಟೇ ನೀರು ಸೇರಿಸ್ಬೇಕು. ಜಾಸ್ತಿ ನೀರು ಸೇರಿಸ್ಬಿಟ್ರೆ ಏನಾಗ್ಬಿಡುತ್ತೆ ಅಂತಂದರೆ ಸಬ್ಬಕ್ಕಿ ಅಂಟಂಟು ಬರುತ್ತೆ, ಉಪ್ಪಿಟ್ಟು ಸಹ ಅಂಟಂಟಾಗಿ ಬರುತ್ತೆ, ಚೆನ್ನಾಗಿರಲ್ಲ. ಹಾಗಾಗಿ 1 ಕಪ್ಪು ಸಬ್ಬಕ್ಕಿಗೆ ನೆನ್ಪಿಟ್ಕೊಳ್ಳಿ 3/4 ಕಪ್ಪಷ್ಟು ನೀರು ಹಾಕ್ಕೊಂಡು 5 ಗಂಟೆ ಮಿನಿಮಮ್ 5 ಗಂಟೆ ಸೋಕ್ ಮಾಡ್ಬೋದು. ಇಲ್ಲ ಬೆಳಿಗ್ಗೆ ತಿಂಡಿ ಮಾಡ್ತೀವಿ ಅಂತಂದರೆ ಓವರ್ನೈಟ್ ಸೋಕ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ನೋಡಿ, ನಾವು 5 ಗಂಟೆ ಸೋಕ್ ಆದಮೇಲೆ ಇದೆಲ್ಲ ಚೆನ್ನಾಗಿ ಹೀರಿಕೊಂಡು ಉದುದ್ರಾಗಿದೆ. ಈಗ 1 ಕಪ್ಪು ಸಬ್ಬಕ್ಕಿಗೆ ಅರ್ಧ ಕಪ್ಪಿನಷ್ಟು ಹುರಿದ ಕಡಲೆಕಾಯಿ ಬೀಜನ, ರೋಸ್ಟ್ ಮಾಡಿರೋಂಥ ಕಡಲೆಕಾಯಿ ಬೀಜನ ಈ ಥರ ಪುಡಿ ಮಾಡಿಟ್ಕೊಂಡಿದ್ದೀನಿ. ಕೆಲವು ಗುಂಡುಗಿದೆ, ಕೆಲವು ಸಣ್ಣ ಸಣ್ಣಗಿದೆ. ನೋಡಿ, ಈ ಥರ ಪುಡಿ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಕಡಲೆಕಾಯಿ ಬೀಜ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಜೊತೆಗೆ ನಾನಿಲ್ಲಿ ಸ್ವಲ್ಪ 1-2 ಆಲೂಗೆಡ್ಡೆನ ಬೇಯಿಸ್ಕೊಂಡು ಈ ಥರ ದಪ್ಪವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಆಲೂಗೆಡ್ಡೆ ಕಡಲೆಕಾಯಿ ಬೀಜ ಆ್ಯಡ್ ಮಾಡಿದರೆ ಸಬ್ಬಕ್ಕಿ ಉಪ್ಪಿಟ್ಟು ತುಂಬಾ ರುಚಿಯಾಗಿರುತ್ತೆ. ಈಗ ಬಾಣಲಿನಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಖಾರಕ್ಕೆ 1-2-3 ಹಸಿಮೆಣಸಿಕಾಯಿ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈಗ 1 ಇಂಚಿನಷ್ಟು ಶುಂಠಿನ ತುರ್ಕೊಂಡು ಅದನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸಹ ಹಾಕ್ಬೋದು. ಈಗ ಅದೆಲ್ಲ ಬಾಡಿದೆ ಅಂದಮೇಲೆ ನಾವು ಬೇಯಿಸಿದಂಥ ಆಲೂಗೆಡ್ಡೆ ಪೀಸ್ನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೆ ಹುರ್ಕೊಂಡು ಅದೊಂದು ಸ್ವಲ್ಪ ಕ್ರಿಸ್ಪಿ ಆದಮೇಲೆ ನಾವು ಕಡಲೆಕಾಯಿ ಬೀಜ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ನಾನಿಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆಗಲೇ ಎಲ್ಲ ಬೆಂದಾಗಿದೆ, ಆಲೂಗೆಡ್ಡೆ ಬೆಂದಿದೆ, ಕಡಲೆಕಾಯಿ ಬೀಜ ಹುರಿದಿರೋದು ಅದೆಲ್ಲ ಮಿಕ್ಸ್ ಆದಮೇಲೆ
ಇಲ್ಲಿ ನಾವು ನೆನೆಸಿಟ್ಕೊಂಡಂಥ ಸಬ್ಬಕ್ಕಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಬ್ಬಕ್ಕಿನ ನೆನೆಸಿಟ್ಬಿಟ್ರೆ ಈ ಉಪ್ಪಿಟ್ಟು ಮಾಡೋದಕ್ಕೆ, ಈ ಕಿಚಡಿ ಅಥವಾ ಉಪ್ಮಾ ಇದನ್ನು ಏನಂತನಾದ್ರೂ ಕರಿಬೋದು, ಇದನ್ನು ಮಾಡೋದಕ್ಕೆ 5 to 7 minutes ಅದೇ ಸಾಕು. ರಾತ್ರಿಯೇ ಸಬ್ಬಕ್ಕಿ ನಾವು ನೆನೆಸಿಟ್ಕೊಬಿಟ್ರೆ ಬೆಳಿಗ್ಗೆ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡ್ಬೋದು. ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನೋಡಿ ಮುಚ್ಚಿಟ್ಬಿಟ್ಟು ಒಂದು 2 to 3 minutes ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಸಾಕು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಸಬ್ಬಕ್ಕಿ ವೈಟಿಗೆ ಕಾಣಿಸ್ತಿಲ್ಲ, ಅದು ಟ್ರಾನ್ಸ್ಪರೆಂಟ್ ಆಗಬೇಕು. ಈಗ ಉಪ್ಪು ಹಾಕಿದ ಮೇಲೆ ಮುಚ್ಚಿಟ್ಬಿಟ್ಟು ಇದು ಮತ್ತೆ 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿ. ನೋಡಿ ಈಗ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಂಡು ಸಬ್ಬಕ್ಕಿನ ಬೇಯೋದಕ್ಕೆ ಇನ್ನೂ ಚೆನ್ನಾಗಿ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ನೀವು ನೋಡ್ತಿರ್ಬೋದು ಸಬ್ಬಕ್ಕಿ ಎಲ್ಲ ಟ್ರಾನ್ಸ್ಪರೆಂಟ್ ಕಲರ್ ಆಗಿದೆ ಅಲ್ವಾ, ಆ ವೈಟ್ ಕಲರ್ ಎಲ್ಲ ಹೋಗಿ ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ಸಬ್ಬಕ್ಕಿ ಉಪ್ಮಾ ಕರೆಕ್ಟಾಗಿ ರೆಡಿಯಾಗಿದೆ. ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಬೇಕು ಅಂತಂದರೆ ನಿಂಬೆಹಣ್ಣಿನ ಜ್ಯೂಸನ್ನು ಸೇರಿಸ್ಕೋಬಹುದು. ಟೇಸ್ಟಿಯಾದಂತಹ ಹೆಲ್ದಿಯಾದಂತಹ ಸಬ್ಬಕ್ಕಿ ಉಪ್ಮಾ ಉಪ್ಪಿಟ್ಟು ರೆಡಿಯಾಗಿದೆ. ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡ್ಬೋದು, ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಮಕ್ಕಳಿಗೆ ಕೊಟ್ಟು ಕಳಿಸ್ಬೋದು. ಈವ್ನಿಂಗ್ ಟೈಮು ಬಿಸಿಯಾಗಿ ಸ್ನ್ಯಾಕ್ಸಿಗೂ ಸಹ ಮಾಡಿರ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಉದುರಾಗಿ ಆ ಸಬ್ಬಕ್ಕಿ ಉಪ್ಮಾನ ರೆಡಿ ಮಾಡ್ಬಿಡ್ಬೋದು ಅಂತ. ನಿಮಗೆಲ್ಲ ಈ 5 ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ರೆಸಿಪಿಗಳು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟೈಮ್ ಇದ್ದಾಗ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ಗೆ ದಯವಿಟ್ಟು ತಿಳಿಸಿ. ನೀವು ಇನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.